ವಾಣಿ ಡೇಟು 19/7/2026. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ ದಾದಾ. ರಿವೈಸ್ಡ್ ವಾಣಿ ಡೇಟು 18/1/2020. ಓಂ ಶಾಂತಿ. ಇಂದು ಯೋಗದಲ್ಲಿ ಇದೇ ಲಕ್ಷ್ಯವನ್ನಿಟ್ಟುಕೊಳ್ಳಿ, ಅದರಂತೆ ಇಡೀ ದಿನ ಪುರುಷಾರ್ಥ ಮಾಡಬೇಕಾಗುತ್ತದೆ ಅಲ್ಲವೇ? ತಂದೆಯೊಂದಿಗಿನ ಸ್ನೇಹದಲ್ಲಿ ಏನನ್ನು ತಂದೆಯು ಹೇಳುತ್ತಾರೆ ಅದನ್ನು ಮಾಡಲೇಬೇಕಾಗಿದೆ. ಸಂಕಲ್ಪ ವ್ಯರ್ಥ ಬಂದ್, ಅದಕ್ಕೆ ಯುಕ್ತಿಯಾಗಿದೆ. ಬ್ರಹ್ಮ ತಂದೆಯ ಸ್ನೇಹವನ್ನು ಹೃದಯದಿಂದ ನೆನಪು ಮಾಡಿ. ಭಲೆ ಸಾಕಾರದಲ್ಲಿ ನೋಡಿರಬಹುದು, ನೋಡದೇ ಇರಬಹುದು, ಆದರೆ ಬುದ್ಧಿ ಬಲದ ಮುಖಾಂತರವಂತೂ ಎಲ್ಲರೂ ನೋಡಿದ್ದೀರಲ್ಲವೇ? ನೋಡಿದ್ದೀರಾ ಅಥವಾ ಇಲ್ಲವೇ? ಯಾರು ಹೇಳುತ್ತೀರಾ, ನಾನು ತಂದೆಯ ಪ್ರೀತಿಯನ್ನು ನೋಡಿದ್ದೇನೆ, ನಾನು ಬ್ರಹ್ಮ ತಂದೆಯ ಪಾಲನೆಯನ್ನು ನೋಡುವುದೇನು, ಅದರಿಂದಲೇ ನಡೆಯುತ್ತಿದ್ದೇನೆ ಎಂದು ಹೇಳುವವರು ಕೈ ಎತ್ತಿರಿ. ಒಳ್ಳೆಯದು, ಕೈಯನ್ನೆತ್ತಿ ಖುಷಿಪಡಿಸುತ್ತೀರಿ. ಬಾಬ್ದಾದರವರಿಗೆ ಖುಷಿ ಇದೆ, ಧೈರ್ಯವನ್ನಂತೂ ಇಟ್ಟಿದ್ದೀರಲ್ಲವೇ? ಆದರೆ ಯಾವಾಗ ಯಾವುದೇ ಶಕ್ತಿ ಕಡಿಮೆಯಾಗುತ್ತದೆ ಅಲ್ಲವೇ, ಆಗ ಸದಾ ತಂದೆಯ ಸಂಬಂಧ. ಎಷ್ಟೊಂದು ಸಂಬಂಧಗಳಿವೆ. ಕೆಲವೊಮ್ಮೆ ತಂದೆ, ಕೆಲವೊಮ್ಮೆ ಮಗನೂ ಆಗಿ ಬಿಡುತ್ತಾರೆ. ಕೆಲವೊಮ್ಮೆ ತಂದೆ ಎಂದರೆ ಕೆಲವೊಮ್ಮೆ ಸಖನಾಗಿಯೂ ಆಗಿಬಿಡುತ್ತಾರೆ. ಆದ್ದರಿಂದ ಈ ಸಂಬಂಧವನ್ನು ನೆನಪು ಮಾಡಿ ಮತ್ತು ಅಥವಾ ಪ್ರಾಪ್ತಿಯನ್ನು ನೆನಪು ಮಾಡಿ. ಪ್ರಾಪ್ತಿಗಳು ಮತ್ತು ಸಂಬಂಧಗಳನ್ನು ಹೇಗೆ ಇಂದು ಹೃದಯಪೂರ್ವಕವಾಗಿ ನೆನಪು ಮಾಡುತ್ತಿದ್ದೀರಲ್ಲವೇ? ಹಾಗೆ ನೆನಪು ಮಾಡುವುದರಿಂದ ಪ್ರೀತಿ ಉತ್ಪನ್ನವಾಗುತ್ತದೆ. ಇಂದು ಎಲ್ಲರ ಹೃದಯದಲ್ಲಿ ಬ್ರಹ್ಮ ತಂದೆಯ ಪ್ರೀತಿ ಬರುತ್ತದೆಯಲ್ಲವೇ? ಯಾವಾಗ ಏನೇ ಹೆಚ್ಚು ಕಡಿಮೆಯಾದರೆ ಆಗ ಸಂಬಂಧ ಹಾಗೂ ಪ್ರಾಪ್ತಿಗಳನ್ನು ನೆನಪು ಮಾಡಿರಿ. ಬಾಬಾ ಪ್ರತಿಯೊಂದು ಮಗುವಿನ ಜೊತೆ ಸಹಯೋಗಿಯಾಗಿದ್ದಾರೆ. ಕೇವಲ ನೆನಪು ಮಾಡಬೇಕು ಅಂದಾಗ ಏನು ಮಾಡಬೇಕು ಎಂದು ತಿಳಿಯಿತೆ. ಮನ ಜೀತ್ ಜಗತ್ ಜೀತ್. ಯಾವ ಗಾಯನವಿದೆ ಆ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಆದೇಶದಂತೆ ನಡೆಸಿ. ಈಗ ಸ್ವಲ್ಪ ಫ್ರೀ ಬಿಟ್ಟಿದ್ದಿರಲ್ಲವೇ? ಆದ್ದರಿಂದ ಅದು ತನ್ನ ಕೆಲಸ ಮಾಡುತ್ತದೆ. ಈಗ ಗಮನ ಕೊಡಿ. ಮನಸ್ಸು ನನ್ನ ಆರ್ಡರ್ನಂತೆ ನಡೆಯಲಿ, ಆದರೆ ತಾವು ಮನಸ್ಸಿನ ಆರ್ಡರ್ನಂತೆ ನಡೆಯುವುದಲ್ಲ. ಜ್ಞಾನದ ಮಾತುಗಳನ್ನು ಸ್ಮರಣೆ ಮಾಡಲು ಬಯಸುತ್ತೀರಿ ಮತ್ತು ವ್ಯರ್ಥ ಮಾತುಗಳು ಬಂದು ಬಿಡುತ್ತವೆ. ಅಂದಮೇಲೆ ಏನಾಯಿತು? ಮನಸ್ಸು ಮಾಲೀಕನಾಯಿತೆ ಅಥವಾ ತಾವು ಮಾಲೀಕನಾದಿರಾ ಅಂದಾಗ ಎಲ್ಲರಿಗೂ ಈ ಹೋಮ್ವರ್ಕ್ ತಿಳಿಯುತ್ತೆ. ಮನಜೀತ್ ಆಗಬೇಕು. ಏನು ಆರ್ಡರ್ ಮಾಡಿದಿರಿ? ಮನಸ್ಸು ಪಾಲಿಸುತ್ತದೆ, ಅವಶ್ಯವಾಗಿ ಪಾಲಿಸುತ್ತದೆ. ಕೇವಲ ಅಟೆನ್ಷನ್ ಕೊಡಬೇಕಾಗುತ್ತದೆ. ಮಾತೆಯರು ಅಥವಾ ಟೀಚರ್ಸ್ ಆಗುತ್ತದೆಯೇ? ಆಗುತ್ತದೆಯೇ? ಟೀಚರ್ಸ್ ಕೈಯನ್ನೆತ್ತಿರಿ. ಟೀಚರ್ಸ್ ಕೈ ಎತ್ತುತ್ತಿದ್ದಾರೆ. ಒಂದು ವೇಳೆ ಆಗುತ್ತದೆ ಎಂದು ತಿಳಿಯುತ್ತೀರೆಂದರೆ ಕೈಯನ್ನು ಅಲುಗಾಡಿಸಿ. ಮೊದಲ ಸಾಲಿನವರು ಕೈಯನ್ನು ಅಲುಗಾಡಿಸಿ. ಸಹೋದರರು ಕೈಯನ್ನು ಅಲುಗಾಡಿಸಿ. ವಾಹ ಅಂದಾಗ ಬ್ರಹ್ಮ ತಂದೆಗೆ ಸ್ನೇಹದ ಉಡುಗೊರೆಯನ್ನು ಕೊಟ್ಟಿರಿ. ಇದಕ್ಕಾಗಿ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಒಳ್ಳೆಯದು. ಬಾಬ್ದಾದರವರೊಂದಿಗಿನ ಸ್ನೇಹ ಬಹಳ ಸಹಯೋಗ ಕೊಡುತ್ತದೆ. ಹೃದಯದಿಂದ ನನ್ನ ಬಾಬಾ ಹೇಳಿದಿರಿ. ನನ್ನ ಬಾಬಾ ಎಂದು ಹೇಳಿದಿರೆಂದರೆ ನಾನು ಯಾರು? ತಂದೆಯ ಅಗಲಿ ಮರಳಿ ಸಿಕ್ಕಿರುವ ಮಗು. ಎಲ್ಲರೂ ಎಷ್ಟು ಬಾರಿ ಹೇಳುತ್ತೀರಿ ನನ್ನ ಬಾಬಾ, ನನ್ನ ಬಾಬಾ, ಎಷ್ಟು ಬಾರಿ ಹೇಳುತ್ತೀರಿ? ತಂದೆಯು ಕೇಳಿಸಿಕೊಳ್ಳುತ್ತಾರಲ್ಲವೇ? ಎಲ್ಲವನ್ನು ನೋಟ್ ಮಾಡುತ್ತಾ ಇರುತ್ತಾರೆ. ಡಬಲ್ ವಿದೇಶಿಗಳು ಸಹ ಕೇಳಿಸಿಕೊಳ್ಳುತ್ತಿದ್ದೀರಲ್ಲವೇ? ಬಾಬ್ದಾದರವರು ನೋಡಿದರು. ಪೂರ್ಣ ಸೀಸನ್ನಲ್ಲಿ ಡಬಲ್ ವಿದೇಶಿಗಳದು ಹಾಜರಾತಿ ಇರುತ್ತದೆ. ಮಧುಬನದಲ್ಲಿ ಪ್ರತಿ ಬಾರಿ ಹಾಜರಾತಿ ಇರುತ್ತದೆ. ಈಗಲೂ ಸಹ 350 ಮಂದಿ ಇದ್ದಾರೆ. ತಮ್ಮ ಟರ್ನಲ್ಲಿಯೂ ಬರುತ್ತಾರೆ. ಆದರೆ ಪ್ರತಿ ಟರ್ನಲ್ಲಿಯೂ ಸಹ ಸ್ವಲ್ಪ ಸ್ವಲ್ಪ ಮಂದಿ ಎಲ್ಲಿಂದಲಾದರೂ ಬರುತ್ತಾರೆ. ಅಂದಮೇಲೆ ಈಗ ಈ ಫಲಿತಾಂಶವನ್ನು ಬಾಬ್ದಾದರವರು ಸಹ ನೋಡುತ್ತಾ ಇರುತ್ತಾರೆ ಮತ್ತು ತಾವೆಲ್ಲರೂ ಸಹ ಸಾಕ್ಷಿಯಾಗಿದ್ದು ತಮ್ಮ ತಮ್ಮ ಫಲಿತಾಂಶವನ್ನು ನೋಡುತ್ತಾ ಇರಿ. ಇದನ್ನೇ ನೆನಪಿಟ್ಟುಕೊಳ್ಳಿ. ಮಾಲೀಕರಾಗುವ ಪ್ರತಿಜ್ಞೆಯನ್ನು ಬಾಬ್ದಾದರವರ ಬಳಿ ಮಾಡಿದಿರಿ. ಬಾಬ್ದಾದರವರು ಈಗ ಮಕ್ಕಳಿಗೆ ಕೊನೆ ಪಕ್ಷ ಒಂದೊಂದು ಜೋನ್ಗೂ ಈ ಕಾರ್ಯವನ್ನು ಕೊಡಲು ಆಗುತ್ತದೆ. ಈ ಜೋನ್ ಸಪ್ತಾಹ ಅಥವಾ 15 ದಿನಗಳಲ್ಲಿ ಫಲಿತಾಂಶ ಕೊಡಲಿ. ವ್ಯರ್ಥ ಸಂಕಲ್ಪ ಇಲ್ಲ ಎಂದಲ್ಲ, ಆದರೆ ಯಾವ ವಿಷಯವನ್ನು ಮನಸ್ಸಿಗೆ ಕೊಟ್ಟಿದ್ದಾರೆ ಅದನ್ನು ಮಾಡಿದಿರಾ ಅಥವಾ ಇಲ್ಲವೇ? ಇದು ಒಪ್ಪಿಗೆ ಇದೆ ಅಲ್ಲವೇ? ಟೀಚರ್ಸ್ ಒಪ್ಪಿಗೆ ಇದೆಯೇ? ಜೋನ್ಗೆ ಕಾರ್ಯವನ್ನು ಕೊಡುವುದೇ? ಕೈ ಎತ್ತಿರಿ. ಟೀಚರ್ಸ್ ಮಹಾರಾಷ್ಟ್ರ ಅಲ್ಲವೇ? ಅಂದಾಗ ಮಹಾರಾಷ್ಟ್ರಕ್ಕೆ ಮಹಾನ್ ಕಾರ್ಯ ಕೊಡುತ್ತಾರಲ್ಲವೇ?
ಬಾಬ್ದಾದರವರಿಗೆ ಪ್ರತಿಯೊಂದು ಜೊತೆ ಪ್ರೀತಿ ಇದೆ ಮತ್ತು ಸದಾ ಇದೇ ನಿಶ್ಚಯ ಇಡುತ್ತಾರೆ. ತಂದೆಯು ಹೇಳಿದರು, ಮಕ್ಕಳು ಮಾಡಿದರು ಎನ್ನುವಂತೆ. ಈ ರೀತಿ ಮಹಾರಾಷ್ಟ್ರ, ಏನನ್ನು ತಂದೆಯು ಹೇಳಿದರೋ ಅದನ್ನು ಮಾಡಿದಿರಿ. ಈ ರೀತಿ ಇದ್ದೀರಾ? ಮಹಾರಾಷ್ಟ್ರದವರು ಕೈಯನ್ನೆತ್ತಿರಿ. ಬಹಳ ಮಂದಿ ಇದ್ದೀರಿ, ಮುಕ್ಕಾಲು ಕ್ಲಾಸ್ ಇದ್ದೀರಿ. ಅಂದಮೇಲೆ ಪ್ರತಿಯೊಂದು ಜೋನ್ ತಂದೆಯ ಆಜ್ಞಾಕಾರಿಗಳಾಗಿದ್ದೀರಿ. ಎಲ್ಲರೂ ಕತ್ತನ್ನು ಅಲುಗಾಡಿಸುತ್ತಿದ್ದಾರೆ. ತಂದೆಗೂ ನಿಶ್ಚಯವಿದೆ, ಈ ನನ್ನ ಮಕ್ಕಳಂತೂ ನಿಶ್ಚಯ ಬುದ್ಧಿಯವರೇ ಆಗಿದ್ದಾರೆ. ಬಾಬ್ದಾದರವರು ಇದನ್ನೇ ಇಷ್ಟಪಡುತ್ತಾರೆ. ಪ್ರತಿದಿನದ ಮಹಾವಾಕ್ಯವನ್ನು ಕೇಳುತ್ತೀರಿ, ಅದು ಹೋಮ್ವರ್ಕ್ ಆಗಿದೆ. ಒಂದು ವೇಳೆ ದಿನನಿತ್ಯದ ಮುರಳಿ ಏನನ್ನು ಬಾಬಾ ಹೇಳಿದರು ಮತ್ತು ಮಕ್ಕಳು ಮಾಡಿದರೆಂದರೆ ಅವರಿಗೆ ಹೇಳಲಾಗುತ್ತದೆ, ತಂದೆಯ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳು, ಆಜ್ಞಾಕಾರಿ ಮಕ್ಕಳು ಎಂದು. ಏನು ಮಾಡಬೇಕು? ಅದಕ್ಕೆ ಪ್ರತಿನಿತ್ಯದ ಮುರಳಿಯಲ್ಲಿ ಓದಿರಿ. ಏಕೆಂದರೆ ಬಾಬ್ದಾದರವರು ನೋಡಿದರು, ಮೆಜಾರಿಟಿ ಮಕ್ಕಳು ಮುರಳಿಯೊಂದಿಗೆ ಪ್ರೀತಿಯನ್ನಿಡುತ್ತಾರೆ. ಒಂದು ವೇಳೆ ಪ್ರೀತಿ ಇಡಲಿಲ್ಲವೆಂದರೂ ಬಾಬ್ದಾದರವರಿಗೆ ಹೇಳುತ್ತಾರೆ, ಬಾಬಾ ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆ. ಆದರೆ ಬಾಬರವರದು ಯಾವುದರೊಂದಿಗೆ ಪ್ರೀತಿ ಇದೆ? ಮುರಳಿಯೊಂದಿಗೆ. ಮುರಳಿಗಾಗಿ ಎಷ್ಟು ದೂರದಿಂದ ಬರುತ್ತಾರೆ. ಇಂತಹ ಟೀಚರ್ ಇರುತ್ತಾರೆ, ಯಾರು ಇಷ್ಟು ಬಹಳ ದೂರದಿಂದ ವಿದ್ಯೆಯನ್ನು ಓದಿಸಲು ಬರುತ್ತಾರೆ. ಅಂದಮೇಲೆ ತಂದೆಗೆ ಮುರಳಿಯ ಮೇಲೆ ಪ್ರೀತಿ ಇದೆ ಅಂದಾಗ ಯಾರು ನನ್ನ ಬಾಬಾ ಎಂದು ಹೇಳುತ್ತೀರಿ? ಅವರ ಮೊದಲ ಪ್ರೀತಿ ತಂದೆಯ ಜೊತೆ, ತಂದೆಯ ಮುರಳಿಯ ಜೊತೆಯಲ್ಲಿ ಇರುತ್ತದೆ. ನೋಡಿ, ಬ್ರಹ್ಮ ತಂದೆಯು ಒಂದು ದಿನವೂ ಸಹ ಮುರಳಿಯನ್ನು ತಪ್ಪಿಸಿರಲಿಲ್ಲ. ಭಲೆ ಬಾಂಬೆಗೂ ಹೋಗುತ್ತಿದ್ದರು, ಅಕಾರಣದಿಂದ ಹೋಗುತ್ತಿದ್ದರು. ಆಗಲೂ ಮುರಳಿಯನ್ನು ಬರೆಯುತ್ತಿದ್ದರು ಮತ್ತು ಮಾತೇಶ್ವರಿ ಆ ಮುರಳಿಯನ್ನು ತಿಳಿಸುತ್ತಿದ್ದರು. ಅಂತಿಮ ದಿನದಂದು ಸ್ವಲ್ಪ ಆರೋಗ್ಯ ಸರಿಯಾಗಿರಲಿಲ್ಲ, ಬೆಳಗಿನ ಕ್ಲಾಸ್ ಮಾಡಲಿಲ್ಲ. ಆದರೆ ಸಂಜೆ ಕ್ಲಾಸ್ ಮಾಡಿದ ನಂತರವೇ ಅವ್ಯಕ್ತರಾದರು. ಅಂದಮೇಲೆ ಬ್ರಹ್ಮ ತಂದೆಗೆ ಯಾವುದರೊಂದಿಗೆ ಪ್ರೀತಿ ಇತ್ತು? ಮುರಳಿಯೊಂದಿಗೆ. ಯಾರಾದರೂ ತಿಳಿಯುತ್ತೀರಾ? ನನ್ನ ಬಾಬರವರೊಂದಿಗೆ ಪ್ರೀತಿ ಇದೆ ಎಂದರೆ ತಂದೆಯ ಪ್ರೀತಿ ಯಾವುದರೊಂದಿಗೆ ಇತ್ತು? ಮಕ್ಕಳಿಗೂ ಇರಬೇಕಲ್ಲವೇ? ಆದ್ದರಿಂದ ಯಾರು ಮುರಳಿಯೊಂದಿಗೆ ಇಷ್ಟು ಮಹತ್ವಿಕೆಯನ್ನಿಡುತ್ತೇವೆನೆಂದು ತಿಳಿಯುತ್ತೀರಿ, ಅವರು ಕೈ ಎತ್ತಿರಿ. ಒಳ್ಳೆಯದು. ಇಲ್ಲಂತೂ ಎಲ್ಲವೂ ಕಾಣಿಸುತ್ತಿದೆ. ತಂದೆಯು ಹಿಂದೆ ಇರುವವರನ್ನು ನೋಡುತ್ತಿದ್ದಾರೆ. ಒಳ್ಳೆಯದು, ಬಹಳ ಒಳ್ಳೆಯದು. ತಂದೆಯು ಮಧ್ಯದಲ್ಲಿ ಪೇಪರ್ ತೆಗೆದುಕೊಳ್ಳುತ್ತಾರೆ. ಇಂದು ಯಾರು ಮುರಳಿಯನ್ನು ಕೇಳಿಲ್ಲ, ಅದನ್ನು ಟೀಚರ್ ಬರೆದು ಕಳಿಸಿಕೊಡಿ. ಇಷ್ಟವಂತೂ ಇದೆ ಅಲ್ಲವೇ? ಒಳ್ಳೆಯದು. ಇಂದು ಬ್ರಹ್ಮ ತಂದೆ ಪ್ರತಿಯೊಂದು ಮಗುವಿನೊಂದಿಗೆ ಸೇರಿ ಬಹಳ ನಯನಗಳ ಮೂಲಕ ಪ್ರತಿಯೊಂದು ಮಗುವಿಗೆ ಸ್ನೇಹದಿಂದ ನಯನಗಳ ಮೂಲಕ ಸ್ನೇಹ ಕೊಡುತ್ತಿದ್ದಾರೆ. ಒಳ್ಳೆಯದು. ಡಬಲ್ ವಿದೇಶಿ ಸಹೋದರ ಸಹೋದರಿಯರೊಂದಿಗೆ ವಿದೇಶದವರಿಗೂ ಸೇವೆಯ ಉಮಂಗ ಉತ್ಸಾಹವಿದೆ. ಇದು ಪ್ರತಿದಿನ ಕಾಣಿಸುತ್ತಿದೆ. ಆದರೆ ಯಾರೇ ಹಳ್ಳಿಯಿಂದ ಬಂದಿದ್ದರೆ, ಭಲೆ ವಿದೇಶದಿಂದ, ಭಲೆ ಎಲ್ಲಿಂದಲಾದರೂ ಬಂದಿದ್ದರೆ, ತಂದೆಯು ಎಲ್ಲರಿಗೂ ಇದನ್ನೇ ತಿಳಿಸುತ್ತಾರೆ, ಸೇವೆಯನ್ನು ಚೆನ್ನಾಗಿ ಮಾಡಿ. ಯಾವಾಗಲಾದರೂ ಸಮಯ ಬದಲಾಗಬಹುದು. ಯಾವ ಸೇವೆ ಮಾಡಬೇಕೆಂದು ಬಯಸುತ್ತೀರಿ, ಆದರೆ ಮಾಡಲು ಆಗುವುದೇ ಇಲ್ಲ ಎನ್ನುವ ಸಮಯವೂ ಬರುವುದಿದೆ. ಆದ್ದರಿಂದ ಏನು ಮಾಡಬೇಕು ಅದನ್ನು ಈಗ ಮಾಡಿ, ಯಾವಾಗಲೂ ಅಲ್ಲ, ಈಗ. ಬಾಬ್ದಾದರವರು ಸದಾ ಹೇಳುತ್ತಾರೆ, ನಾಳೆಯ ಮೇಲೆ ಬಿಡಬೇಡಿ, ಇವತ್ತೂ ಅಲ್ಲ, ಈಗ. ಏಕೆಂದರೆ ಸಮಯ ಪಂಚತತ್ವ ತಂದೆಯ ಬಳಿ ಬರುತ್ತದೆ. ನಮಗೆ ಹೇಳಿ ಎಲ್ಲಿಯವರೆಗೆ ದುಃಖ ನಡೆಯುತ್ತದೆ ಎಂದು. ಸ್ವಯಂ ದುಃಖಿಯಾಗುತ್ತಿದ್ದಾರೆಂದರೆ ಏನು ಮಾಡುವುದು? ಮನುಷ್ಯಾತ್ಮರಿಗೂ ಸಹ ದುಃಖ ಮಾಡುತ್ತೇವೆ ಅಲ್ಲವೇ? ಆದ್ದರಿಂದ ಯಾರೆಲ್ಲ ಬಂದಿದ್ರಿ ಅವರೆಲ್ಲರೂ ಸಂಕಲ್ಪ ಮಾಡಿ. ಹೇಗೆ ಬ್ರಾಹ್ಮಣ ಜೀವನ ಅವಶ್ಯಕತೆ ಇದೆ, ಹಾಗೆ ಈಗಿನ ಸಮಯದ ಅನುಸಾರ ಪ್ರತಿಯೊಬ್ಬರಿಗೂ ಸೇವೆಯೂ ಸಹ ಅವಶ್ಯಕತೆ ಇದೆ. ಮಾಡಿ ಅಥವಾ ಮಾಡಿಸಿ. ಆದರೆ ಡಬಲ್ ವಿದೇಶಿಯರನ್ನು ನೋಡಿ ಇಡೀ ಪರಿವಾರವೂ ಖುಷಿ ಮತ್ತು ಸ್ವಯಂ ಸಹ ಖುಷಿ, ಹಾಗೂ ಬಾಬ್ದಾದರವರು ಖುಷಿಯಾಗುತ್ತಾರೆ. ಉಳಿದಂತೆ ಬಾಬ್ದಾದರವರು ಯಾವ ಹೋಮ್ವರ್ಕ್ ಕೊಟ್ಟಿದ್ದಾರೆ? ಮನಜೀತ್ ಜಗತ್ ಆಗಲೇಬೇಕಾಗಿದೆ. ತಮ್ಮದೇ ಗಾಯನವಿದೆ, ಅದನ್ನು ರಿಪೀಟ್ ಮಾಡಬೇಕು. ಒಳ್ಳೆಯದು. 4 ಕಡೆಯಿಂದ
ಮಕ್ಕಳ ಮೂಲಕ ಸಂದೇಶ ಬಂದಿದೆ. 4 ಕಡೆಯ ಬಂದಿರುವ ಪ್ರೀತಿಯ ಮಧುರಾತಿ ಮಧುರ ಭಾವ ಅಥವಾ ಭಿನ್ನ ಭಿನ್ನ ಶಬ್ದಗಳ ನೆನಪು. 4 ಕಡೆಯಿಂದ ಭಿನ್ನ ಭಿನ್ನ ಪತ್ರಗಳು ಬಂದಿವೆ. ಎಲ್ಲರಿಗೂ ಬಾಬ್ದಾದಾರವರು ಪ್ರತ್ಯುತ್ತರ ಕೊಡುತ್ತಿದ್ದಾರೆ. ಪ್ರತಿಯೊಂದು ಮಗು ಸ್ನೇಹದಲ್ಲಿ ತಂದೆಯ ಹೃದಯದಲ್ಲಿ ಸಮಾವೇಶವಾಗಿದ್ದಾರೆ ಮತ್ತು ಈ ಅವಿನಾಶಿ ಸ್ನೇಹ ಸದಾ ತಂದೆಯ ಮತ್ತು ಮಕ್ಕಳ ಅನಾದಿ ಅವಿನಾಶಿಯಾಗಿದೆ ಮತ್ತು ಪೂರ್ಣ ಸಂಗಮ ಯುಗ ಈ ತಂದೆ ಮಕ್ಕಳ ಮಿಲನ ನಿಶ್ಚಿತವಾಗಿಯೇ ಇದೆ. ಒಳ್ಳೆಯದು. ಈಗ ಯಾವ ಮಕ್ಕಳು ಸನ್ಮುಖದಲ್ಲಿ ಕುಳಿತಿದ್ರಿ ಅಥವಾ ದೂರ ಕುಳಿತಿದ್ದರೂ ನೋಡುತ್ತಿದ್ದಾರೆ? ಬಾಬ್ದಾದ ಕೇಳಿದರು. ಈಗಂತೂ 4 ಕಡೆ ಈ ಪ್ರಯತ್ನ ಪಟ್ಟಿದ್ದೀರಿ. ಪ್ರತಿಯೊಂದು ದೇಶದಲ್ಲಿ ಸೇವಾ ಕೇಂದ್ರದಲ್ಲಿಯೂ ಸಹ ಹೋಗಿ ನೋಡುತ್ತಾರೆ, ಕೇಳುತ್ತಾರೆ. ಭಲೆ ರಾತ್ರಿಯಲ್ಲಿ ಎಷ್ಟೇ ಸಮಯದಲ್ಲಿ ನುಡಿಸಲಾಗುತ್ತಿದೆ, ಆದರೂ ನೋಡುತ್ತಾರೆ. ಇದು ಸಹ ವಿಜ್ಞಾನದ ಸಾಧನಗಳು ತಮಗಾಗಿಯೇ ಹೊರಬಂದಿದೆ ಮತ್ತು ತಮಗೇ ಲಾಭವಾಗುತ್ತಿದೆ. ಒಂದು ವೇಳೆ ವಿಜ್ಞಾನದ ಮೂಲಕ ವಿನಾಶವಾಗುತ್ತದೆ ಎಂದರೆ ಅದು ಸಹ ತಮ್ಮ ರಾಜ್ಯಕ್ಕಾಗಿ ಮಾಡುತ್ತಿದ್ದಾರೆ. ಅಂದಮೇಲೆ 4 ಕಡೆಯ ಮಕ್ಕಳಿಗೆ ವಿಶೇಷವಾಗಿ ಬ್ರಹ್ಮ ತಂದೆಯ ನೆನಪು, ಪ್ರೀತಿ, ಹೃದಯದ ಪ್ರೀತಿ ಸ್ವೀಕಾರ ಮಾಡಿರಿ. ವರದಾನ: ಸತ್ಯತೆ ಸ್ವಚ್ಛತೆಯ ಧಾರಣೆಯ ಮೂಲಕ ಸಮೀಪತೆಯ ಅನುಭವ ಮಾಡುವಂತಹ ಸಂಪೂರ್ಣ ಮೂರ್ತಿ ಭವ. ಸರ್ವ ಧಾರಣೆಗಳಲ್ಲಿ ಮುಖ್ಯ ಧಾರಣೆಯಾಗಿದೆ ಸತ್ಯತೆ ಹಾಗೂ ಸ್ವಚ್ಛತೆ. ಹೃದಯದಲ್ಲಿ ಒಬ್ಬರಿನ್ನೊಬ್ಬರ ಬಗ್ಗೆ ಸಂಪೂರ್ಣ ಸ್ವಚ್ಛತೆ ಇರಲಿ. ಹೇಗೆ ಸ್ವಚ್ಛವಾದ ವಸ್ತುವಿನಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತದೆಯೋ ಹಾಗೆಯೇ ಒಬ್ಬರಿನ್ನೊಬ್ಬರ ಭಾವನೆ, ಭಾವ, ಸ್ವಭಾವವು ಸ್ಪಷ್ಟವಾಗಿ ಕಾಣಿಸಲಿ. ಎಲ್ಲಿ ಸತ್ಯತೆ ಸ್ವಚ್ಛತೆ ಇದೆಯೋ ಅಲ್ಲಿ ಸಮೀಪತೆ ಇದೆ. ಹೇಗೆ ಬಾಬ್ದಾದಾರವರ ಸಮೀಪವಿದ್ದಿರಿ ಹಾಗೆ ಪರಸ್ಪರದಲ್ಲಿಯೂ ಹೃದಯದ ಸಮೀಪತೆ ಇರಲಿ. ಸ್ವಭಾವದ ಭಿನ್ನತೆಗಳು ಸಮಾಪ್ತಿಯಾಗಿ ಬಿಡಲಿ. ಇದಕ್ಕಾಗಿ ಮನಸ್ಸಿನ ಭಾವ ಹಾಗೂ ಸ್ವಭಾವಗಳನ್ನು ಒಟ್ಟುಗೂಡಿಸಬೇಕಾಗಿದೆ. ಯಾವಾಗ ಸ್ವಭಾವದಲ್ಲಿ ಅಂತರವು ಕಾಣಿಸುವುದಿಲ್ಲವೋ ಆಗ ಸಂಪೂರ್ಣ ಮೂರ್ತಿ ಎಂದು ಹೇಳಲಾಗುವುದು. ಸ್ಲೋಗನ್: ಹಾಳಾಗಿರುವವರನ್ನು ಸುಧಾರಣೆ ಮಾಡುವುದು ಅತಿ ಶ್ರೇಷ್ಠವಾದ ಸೇವೆ ಆಗಿದೆ. ಅವ್ಯಕ್ತ ಸೂಚನೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಯೋಗವನ್ನು ಜ್ವಾಲಾ ರೂಪವನ್ನಾಗಿ ಮಾಡಿಕೊಳ್ಳಲು ಸೆಕೆಂಡಿನಲ್ಲಿ ಬಿಂದು ಸ್ವರೂಪರಾಗಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವ ಅಭ್ಯಾಸ ಪದೇ ಪದೇ ಮಾಡಿರಿ. ನಿಲ್ಲು ಹೇಳಿದಿರಿ ಮತ್ತು ಸೆಕೆಂಡಿನಲ್ಲಿ ವ್ಯರ್ಥ ದೇಹಭಾನದಿಂದ ಮನಸ್ಸು ಬುದ್ಧಿ ಏಕಾಗ್ರವಾಗಲಿ. ಇಂತಹ ನಿಯಂತ್ರಣ ಶಕ್ತಿ ಇಡೀ ದಿನದಲ್ಲಿ ಉಪಯೋಗಿಸಿರಿ. ಶಕ್ತಿಶಾಲಿ ಬ್ರೇಕ್ ಮೂಲಕ ಮನಸ್ಸು ಬುದ್ಧಿಯನ್ನು ನಿಯಂತ್ರಣ ಮಾಡಿ. ಎಲ್ಲಿ ಮನಸ್ಸು ಬುದ್ಧಿಯನ್ನು ಜೋಡಿಸಬೇಕೋ ಅಲ್ಲಿ ಸೆಕೆಂಡಿನಲ್ಲಿ ಜೋಡಣೆಯಾಗಲಿ. ವಿಶೇಷ ಸೂಚನೆ: ತಿಂಗಳಿನ 3ನೇ ರವಿವಾರದ ಯೋಗ ಅಭ್ಯಾಸ. ಇಂದು ತಿಂಗಳಿನ 3ನೇ ರವಿವಾರವಾಗಿದೆ. ಎಲ್ಲ ಸಹೋದರ ಸಹೋದರಿಯರು ಸಂಘಟಿತ ರೂಪದಲ್ಲಿ ಒಟ್ಟಿಗೆ ಸಂಜೆ 6:30ರಿಂದ 7:30ರವರೆಗೆ ತಮ್ಮ ಫರಿಷ್ಠಾ ಸ್ವರೂಪದ ಮೂಲಕ ಅಲೆದಾಡುತ್ತಿರುವ ದುಃಖಿ ಅಶಾಂತ ಆತ್ಮರಿಗೆ ಸುಖ ಶಾಂತಿಯ ಪವಿತ್ರ ಕಿರಣಗಳನ್ನು ಕೊಟ್ಟು ಅವರಿಗೆ ಆಶ್ರಯದಾತ ಪರಮಾತ್ಮ ತಂದೆಯ ಸ್ಮೃತಿ ತರಿಸುವ ಸೇವೆಯನ್ನು ಮಾಡಿರಿ. ಓಂ ಶಾಂತಿ. ಓಂ ನಮಃ ಶಿವಾಯ. ಸತ್ಯಂ ಶಿವಂ ಸುಂದರಂ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿದಿನದ ಕನ್ನಡ ಜ್ಞಾನ ಮುರಳಿ ಮತ್ತು ರಾಜಯೋಗಕ್ಕಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿ ಇರಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು.